ಮಸ್ಕಿ ಪುರಸಭೆಯಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲ. ಮಸ್ಕಿ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ಪ್ರತಾಪಗೌಡ ಪಾಟೀಲ್, ಮಾಜಿ ಶಾಸಕರು ಮಸ್ಕಿ ಕ್ಷೇತ್ರ ಇವರು ಕೂಡಲೇ ರಾಜ್ಯ ಪೌರ ನೌಕರರ ಸಂಘದ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಲಾಯಿತು ಹಾಗೂ ವಿರೋಧ ಪಕ್ಷ ನಾಯಕರಿಗೆ ಒತ್ತಾಯಿಸಲು ಮನವಿ ಮಾಡಲಾಗುವುದು. ಬೇಡಿಕೆ ಈಡೇರದೇ ಇದ್ದಲ್ಲಿ ಸಾಮೂಹಿಕವಾಗಿ ಎಲ್ಲ ಜನಪ್ರತಿನಿಧಿಗಳು ಉಗ್ರ ಹೋರಾಟ ಮಾಡುವುದಕ್ಕೆ ನಮ್ಮ ಬೆಂಬಲ ನಿರಂತರವಾಗಿ ನೀಡುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು, ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಪುರಸಭೆಯ ಪೌರ ನೌಕರ ಸಂಘದ ಪದಾಧಿಕಾರಿಗಳು ಹಾಗೂ ಪುರಸಭೆ ಸಿಬ್ಬಂದಿ ವರ್ಗದವರು ಮುಷ್ಕರದಲ್ಲಿ ಭಾಗವಹಿಸಿದರು. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, ಪ್ರಜಾಪವರ್ ಟಿವಿ. ಸರ್ಕಾರದ ಮೇಲೆ ಹೆಚ್ಚಿನ ಒಂದು ಒತ್ತಡವನ್ನು ಹಾಕಿ ಇವತ್ತು ಸುಮಾರು 30,000 ಜನಸಂಖ್ಯೆ ಇರುವಂಥ ಈ ಪಟ್ಟಣಕ್ಕೆ ಆ ಒಂದು ನೀವು ಕೊಟ್ಟಿರುವಂಥ ಕಾರ್ಮಿಕರ ಸಂಖ್ಯೆ ಬಹಳ ಕಡಿಮೆ ಇದೆ ಅಂತೇಳಿ ಸರ್ಕಾರದ ಮೇಲೆ, ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಾಯವನ್ನು ಮಾಡಿದಾಗ ಅವತ್ತು ಸುಮಾರು 26 ಜನ ಕಾರ್ಮಿಕರಿಗೆ ಖಾಯಂಗೊಳಿಸೋದಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಇವತ್ತು ಅವರು ನೆಮ್ಮದಿಯಿಂದ ಜೀವನವನ್ನು ಸಾಗಿಸೋದಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ಬೆಳೆಯುವಂಥ ಪಟ್ಟಣ ಮತ್ತು ಇದು ಒಂದು ತಾಲೂಕು ಕೇಂದ್ರ ಆಗಿರೋದ್ರಿಂದ ಇವತ್ತು ಇಲ್ಲಿಯ ಒಂದು ಸಮಸ್ಯೆಗಳು ಸಾಕಷ್ಟು ಇರೋದ್ರಿಂದ ನಮ್ಮ ಕಾರ್ಮಿಕರಿಗೆ ನಿಜವಾಗಿ ಅವರ ದಿನಗೂಲಿ ಜೀವನ ಸಾಗಿಸೋದಕ್ಕೆ ಕಷ್ಟ ಸಾಧ್ಯ. ಅದಕ್ಕಾಗಿ ಸರ್ಕಾರ ಅವರನ್ನ ಖಾಯಂ ನೌಕರರನ್ನಾಗಿ ಪರಿಗಣಿಸಬೇಕು ಮತ್ತು ಅವರಿರುವಂಥ ಎಲ್ಲ ಬೇಡಿಕೆಗಳನ್ನು, ನ್ಯಾಯಯುತವಾಗಿರುವಂಥ ಬೇಡಿಕೆಗಳು ಇಲ್ಲದೇ ಇದ್ರೆ ಆ ಗ್ರಾಮದ ಪರಿಸ್ಥಿತಿ ಏನಾಗುತ್ತೆ ಅಂತೇಳಿ ಗಮನಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಈಗಾಗಲೇ 3 ದಿನಗಳಿಂದ ಈ ಧರಣಿ ಪ್ರಾರಂಭ ಆಗಿ ಗ್ರಾಮದ ನೈರ್ಮಲ್ಯೀಕರಣ ಯಾವ ಮಟ್ಟಕ್ಕೆ ಬಂದಿದೆ, ಏನು ಸಮಸ್ಯೆ ಆಗ್ತಾ ಇದೆ ಎಂಬುದು ಸರ್ಕಾರ ಕಣ್ಣು ತೆರೆದು ನೋಡಬೇಕು. ಯಾಕಂದರೆ ಈ ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಅವಶ್ಯಕ. ಯಾಕಂದರೆ ಈಗಾಗಲೇ ಮತ್ತೊಮ್ಮೆ ಕೊರೋನಾ ರಾಜ್ಯಕ್ಕೆ ಈಗಾಗಲೇ ಒಕ್ಕರಿಸಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ.